ಏನು ಅಪ್ಪು ನೀನು ಈ ಥರ ಹೆದರ್ಸೋದು ನನಗೆ ತುಂಬ ಭಯ ಆಯಿತು ಕಣೋ. ಅಪ್ಪ ನೀ ಹೆದರ್ತೀಯ? ಹೋಗು, ಇವಾಗ ಹೋಗು ಮಲಗು, ಟೈಮ್ ಆಯಿತು. ಸರಿ ಅಪ್ಪ. ರೀ 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 ನಾನು ಹೆದರ್ಬೇಡ್ರಿ. ರಾಜಿ ನೀನೇ? ಹ್ಞೂ ರೀ, ನಾನೇ ಮೊಬೈಲ್ನಲ್ಲಿ ಸಾಂಗ್ ಹಾಕ್ಕೊಂಡು ಬಂದೆ ನಿಮ್ಮ ಹುಡುಕೊಂತ. ಇನ್ನೂ ನೀವು ಬರಲೇ ಇಲ್ಲಲ್ಲ, ಅಪ್ಪು ಬಂದ ಮಲಗಕ್ಕೆ, ನೀವಿನ್ನೂ ಬರಲಿಲ್ವಲ್ಲ, ಅದಕ್ಕೆ ಹುಡುಕೊಂಡು ಸಾಂಗ್ ಹಾಕ್ಕೊಂಡು ಸುಮ್ಮನೆ ಬಂದೆ. ಹೌದಾ ರಾಜಿ? ಇಂಥ ಸಾಂಗ ಹಾಕ್ಕೊಂಡು ಬರಬೇಕು ನೀ ಫೋನ್ನಲ್ಲಿ ನನಗೆ ಭಯ ಪಡಿಸೋಕ್ಕೆ? ಅಲ್ರಿ, ನೀವು ಗಂಡ್ಮಗಾಗಿ ಇಷ್ಟು ಹೆದರ್ಕೋಬೇಕಾ, ಭಯ ಪಡಬೇಕಾ? ಹೆಣ್ಮಕ್ಳು ಹೆದರ್ಕೋಬಾರ್ದಂತ ಏನಾದರೂ ರೂಲ್ಸ್ ಇದೆ? ಆಗಲ್ರಿ, ಗಂಡ್ಮಕ್ಳು ಹೆದರ್ಕೊಂಡ್ರೆ ಚೆನ್ನಾಗಿರಲ್ಲ, ಅವ್ರಿಗೆ ತುಂಬ ಧೈರ್ಯ ಇರುತ್ತೆ. ಸರಿ ಸರಿ ಆಯಿತು, ಧೈರ್ಯದ ಮಾತು ಆಡೋದಂತಿ. ನಡಿ ಹೋಗೋಣ, ಮಲಗೋಣ. ರೀ ಹೆಂಗಿದ್ರು ನಿದ್ದೆ ಬರ್ತಾ ಇಲ್ಲ, ಇಲ್ಲೇ ಸ್ವಲ್ಪ ವಾಕ್ ಮಾಡ್ಕೊಂಡು ಬರೋಣವಾ? ಅಲ್ಲ ರಾಜಿ, ಮಳೆ ಬರ್ತಾ ಇದೆ ಕಣೆ. ಸ್ವಲ್ಪ ಹೊತ್ತು ವಾಕ್ ಮಾಡ್ಕೊಂಡು ಬರೋಣ, ಸರಿನಾ? ಹಾಂ ನಡಿ ರಾಜಿ. ಓ, ವಾಕ್ ಮಾಡಕ್ಕೆ ಹೊಂಟ್ರಾ? ನಾ ಬಂದೆ. ರೀ, ಎಷ್ಟು ದಿನ ಆಯ್ತಲ್ವಾ ನಾವು ವಾಕ್ ಮಾಡಲಾರ್ದನೆ, ಅದು ಈ ಮಳೆಯಲ್ಲಿ. ಹ್ಞೂ ಕಣೆ, ಮಳೆಯಲಿ ಜೊತೆಯಲಿ. ಒಂದು ಹಾಡು ಹಾಡ್ರಿ. ಸ್ವಾತಿ ಮುತ್ತಿನ ಮಳೆ ಹನಿಯೇ, ಮೆಲ್ಲ ಮೆಲ್ಲನೆ ದರಗಿಳಿಯೇ, ನನ್ನ ರಾಣಿಯ ಹೃದಯದ ಚಿಪ್ಪಿಗೆ ಬಾರಿ ಸರಸರನೆ, ಪ್ರೀತಿಯ ಮುತ್ತಿನ ಹಾರವ ಕಟ್ಟಲು ದುಮಿಕೆ ಮಿರಮಿರನೆ. ಓ ಸ್ವಾತಿ ಮುತ್ತಿನ ಮಳೆ ಹನಿಯೇ, ಮೆಲ್ಲ ಮೆಲ್ಲನೆ ದರಗಿಳಿಯೇ. ಬಾರಿ ರಾಜಿ, ತುಂಬ ಹೊಚ್ಕೊಂಡು ಮಲ್ಕೊಳ್ಳೋಣ. ಓ, ಅಲ್ಲಿ ರೊಮ್ಯಾನ್ಸ್ ಮಾಡ್ಬಿಟ್ಟು ಬಂದು ಇಲ್ಲಿ ಮಲಗಿದ್ದೀರಾ ನೆಮ್ಮದಿಯಾಗಿ. ನಿಮ್ಮನ್ನ ನೆಮ್ಮದಿಯಾಗಿ ಇರೋಕ್ಕೆ ನಾನು ಬಿಡೋದಿಲ್ಲ. ಏನದು ಸೌಂಡು? ಏನದು ಸೌಂಡು? ನಿಮ್ಮಿಬ್ಬರನ್ನು ನಾನು ಹೆಂಗೆ ಎಬ್ಬಿಸ್ಬೇಕಂತ ನನಗೆ ಗೊತ್ತಿದೆ. ಇವಾಗ ನಿಮ್ಮನ್ನ ಹೆಂಗೆ ಎಬ್ಬಿಸ್ತೀನಿ ನೋಡು. ಹಾಂ, ಏನಿದು ಸೌಂಡು? ಏನಿದು ಅಡುಗೆ ಮನೇಲಿ ಸೌಂಡು ಹೀಗೆ ಬರ್ತಾ ಇದೆ? ಇವ್ರು ನೆಬ್ಬಿಸ್ಲಾ? ಹೆಂಗೆ ಮಾಡಲಿ? ರೀ ರೀ ಹೇಳ್ರಿ, ಸೌಂಡ್ ಬರ್ತಾ ಇದೆ, ಹೇಳ್ರಿ. ಅಯ್ಯೋ, ಇವ್ರ ಗೊರ್ಕಿ ಸೌಂಡು. ಅಪ್ಪ ಹೇಳಪ್ಪ ಮರೆಯ, ಎದ್ದೇಳು, ಹೇಳು. ಇವರು ಹೇಳಂಗೆ ಕಾಣಂಗಿಲ್ಲ. ನಾನೇ ಅಡುಗೆ ಮನೆಗೆ ಹೋಗಿ ನೋಡ್ಕೊಂಬರ್ತೀನಿ ಏನು ಸೌಂಡ್ ಆಗ್ತಾ ಇದೆ ಅಂತಂದು. ಏನಿದು ಪ್ಲೇಟ್ಸ್ ಎಲ್ಲ ಕೆಳಗಡೆ ಬಿದ್ದುಬಿಟ್ಟು ಒಡೆದೋಗ್ಬಿಟ್ಟಿದ್ದಾವೆ. ಹಾಂ, ಬೇಕಾ? ಓ, ಬೆಕ್ಕೆಲ್ಲ ಈ ಥರ ಕೆಲಸ ಮಾಡಿರೋದು. ಹಾಂ, ಬೆಳಗ್ಗೆ ಎದ್ದು ಕ್ಲೀನ್ ಮಾಡಿದ್ರಾಯಿತು. ತರಕಾರಿ ರೀ, ತರಕಾರಿ ಬನ್ನಿ. ಬೆಂಡೆಕಾಯಿ, ಹಸಿಮೆಣಸಿನಕಾಯಿ, ಈರುಳ್ಳಿ, ಟೊಮೆಟೊ ಬನ್ನಿ ಬನ್ನಿ ಬನ್ನಿ. ಹೇಗಪ್ಪ ಈರುಳ್ಳಿ?
ಅಕ್ಕ 100 ರೂಪಾಯಿಗೆ 5 ಕೆ ಜಿ. ಶಾರದಾ, ಲತಾ, ಬನ್ನಿ, ತರಕಾರಿ ಬಂದಿದೆ, ಬನ್ನಿ ಬನ್ನಿ. ಹೌದಾ ರಾಜೇಶ್ವರಿ, ತರಕಾರಿ ಬಂತಾ? ಬಂದೆ ಬಂದೆ. ಏನಪ್ಪ ತರಕಾರಿ ಅಣ್ಣ, ಹೇಗೆ ಈರುಳ್ಳಿ? ಅಕ್ಕ 5 ಕೆ ಜಿ ತೊಗೊಂಡ್ರೆ 100 ರೂಪಾಯಿ ನೋಡಿ ಅಕ್ಕ. ಮೊನ್ನೆ ಮಾರ್ಕೆಟ್ನಲ್ಲಿ 5 ಕೆ ಜಿಗೆ 50 ರೂಪಾಯಿ ಕೊಡ್ತಾಯಿದ್ರು ಗೊತ್ತಾ? ಯಾವ ಕಾಲದಲ್ಲಿ ಅಕ್ಕ? ಅಣ್ಣ, ನನಗೆ ಟೊಮ್ಯಾಟೊ 1 ಕೆ ಜಿ ಕೊಟ್ಬಿಡು. ಅಕ್ಕ ಟೊಮೆಟೊ 30 ರೂಪಾಯಿ ಕೆ ಜಿ. ಅಲ್ಲ, ಟೊಮ್ಯಾಟೊ 20 ರೂಪಾಯಿ ಇದೆ, ನೀ ನೋಡಿದ್ರೆ 30 ರೂಪಾಯಿ ಹೇಳ್ತಾ ಇದೀಯಾ. ಇನ್ನು 10 ರೂಪಾಯಿನ ಕಿಶದಲ್ಲಿ ಹಾಕ್ಕೊಂಡು ಅಡ್ಡಾಡ್ತೀಯಾ? ಏನಾದರೂ ಹೇಳಿ, ಇವನ ಕಡೆ ತರಕಾರಿಗಳು ತುಂಬ ತುಟ್ಟಿನೇ ಇರುತ್ತೆ. ಈ ನುಗ್ಗೆಕಾಯಿ ಎಷ್ಟಪ್ಪ? ನುಗ್ಗೆಕಾಯಿ 20 ರೂಪಾಯಿಗೆ 2 ಅಕ್ಕ. ಈ ಬದನೆಕಾಯಿ, ಮಾವಿನಕಾಯಿ ಹೆಂಗಪ್ಪ? ನಿಮಗೆ ಯಾವ ತರಕಾರಿ ಬೇಕು ಹೇಳಿ ಅಕ್ಕ, ಅದನ್ನು ಮಾತ್ರ ನಾನು ಹೇಳ್ತೀನಿ. ಅದು ಯಾಕೆ ಅದು ಬೇಕು ಇದು ಬೇಕು ಅಂತ ಹೇಳ್ತಿದ್ದೀರಾ? ನಿಮಗೆ ಯಾವ್ದು ಬೇಕು ಹೇಳಿ, ಅದರ ರೇಟ್ ನಾನು ಕರೆಕ್ಟಾಗಿ ಹೇಳ್ತೀನಿ. ನನಗೆ ಅರ್ಧ ಕೆ ಜಿ ಲೇಡಿ ಫಿಂಗರು ಮತ್ತು ಕ್ಯಾರೆಟು, 1/4 ಕೆ ಜಿ ಬೀನ್ಸ್ ಕೊಟ್ಬಿಡಪ್ಪ. ಸರಿ ಆಯ್ತಕ್ಕ. ರಾಜಿ, ನಾಷ್ಟ ಏನು ಮಾಡ್ತಾಯಿದ್ದೀರಾ? ನಾನು ಬಾತ್ ಮಾಡೋಣ ಅಂದ್ಕೊಂಡಿದ್ದೀನಕ್ಕ. ನಾನು ದೋಸೆ ಮಾಡ್ತಾಯಿದ್ದೀನಿ. ನಾನು ಏನು ನಾಷ್ಟ ಮಾಡ್ತಾಯಿದ್ದಿಲ್ಲ, ನಿಮ್ಮಿಬ್ಬರ ಮನೆಗೆ ಬಂದು ನಾಷ್ಟ ಮಾಡ್ತೀನಿ. ಹೌದು, ಲೇಡಿ ಫಿಂಗರ್ ಅಂದ್ರೇನು? ಓ, ತುಂಬ ದಡ್ಡಿ ಇದ್ದಾಳೆ. ಯಾಕ್ರಿ ಶಾರದಮ್ಮ? ಏನಿಲ್ಲ ರೀ, ಹಾಗೆ ಸುಮ್ಮನೆ ಕೇಳಿದೆ. ಲೇಡಿ ಫಿಂಗರ್ ಅಂದರೆ ಬೆಂಡೆಕಾಯಿ ಅಂತ. ಓ ಹೌದಾ, ಯಾಕೆಲ್ಲ ತನಗ್ತಾ ಇದೆಯಾ? ನನಗೆ ಗೊತ್ತಿತ್ತು ಕಣ್ರಿ, ನೀವೇನಂತೀರಾ ಅಂತಂದ್ಬಿಟ್ಟು ಸುಮ್ಮನೆ ನಗ್ತಾ ಇದ್ದೆ. ನನ್ನ ಬುದ್ಧಿಗೆ ಇವತ್ತು ದೋಸೆ ಹಾಕಿದ್ದೀನಿ, ಆಲೂಗಡ್ಡೆ ತೊಗೊಂಡು ಹೋಗೋದೇ ಮರೆತು ಬಿಟ್ಟಿದ್ದೀನಿ. ಹಾಂ, ಆಲೂಗಡ್ಡೆ ಎಷ್ಟು? ಅಕ್ಕ ಆಲೂಗಡ್ಡೆನಾ 40 ರೂಪಾಯಿ ಕೆ ಜಿ ಅಕ್ಕ. ಹಾಂ, 40 ರೂಪಾಯಿನಾ? 20 ರೂಪಾಯಿ ಇದೆ. 30 ರೂಪಾಯಿ ಹಂಗೆ ಕೊಡ್ತೀನಿ, ತಗೊಳ್ಳಿ. ಈ ಹಸಿಮೆಣಸಿಕಾಯಿ ಅರ್ಧ ಕೆ ಜಿಗೆ ಎಷ್ಟಣ್ಣ? ಅಕ್ಕ 10 ರೂಪಾಯಿ ಪಾವು ಕೆ ಜಿ. ಹಾಂ, 10 ರೂಪಾಯಿ ಪಾವು ಕೆ ಜಿನ 5 ರೂಪಾಯಿ ಕೊಡ್ತಾರೆ ಗೊತ್ತಾ? ಅಕ್ಕ ಏನಕ್ಕ ನೀನು ಕಂಜೂಸ್ತಾನ? ಈ ಥರ ಕಂಜೂಸ್ ಮಾಡಿದ್ರೆ ನಮ್ಗೆ ಹೆಂಗಕ್ಕ? ನಾವು ಹೆಂಗಕ್ಕ ಹೊಟ್ಟೆ ತುಂಬಿಸ್ಕೋಬೇಕು? ನನಗೆ ಗೊತ್ತು, ನೀವೆಲ್ಲ ಕಡಿಮೆ ರೇಟಿಗೆ ತಂಬರೋದು. ನಿನಗೆ ಏನು ಬೇಕಕ್ಕ ಅದನ್ನೇ ತೊಗೊಂಡೋಗು. ರೀ ರಾಜಿ ಅವ್ರಿ, ನಿಮ್ಮ ಮನೆಯವ್ರು ಏನು ರೀ ಈ ಥರ ಎಡ್ವರ್ಟ್ ಮಾಡಿಬಿಟ್ರು? ಯಾಕ್ರಿ, ಏನು ಮಾಡಿದರು? ನಿನ್ನೆ ನನ್ನ ಮಗನ್ನ ನಿನ್ನ ಮಗ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಮನೆಗೆ. ಅವ್ರದ್ದೇ ತಪ್ಪಿಟ್ಕೊಂಡು ಅಷ್ಟೆಲ್ಲ ಇದ್ದರು, ಮತ್ತೆ ನಮ್ಮ ಮನೆಯವ್ರಿಗೆ ಹೊಡೆದು ಕಳಿಸಿದ್ದಾರೆ. ಏನೋ ಬಿಡಿಪ್ಪ, ಆಫೀಸ್ ಟೆನ್ಷನ್ನಲ್ಲಿ ತಮ್ಮ ಮಗನ್ನೇ ಮರೆತುಬಿಟ್ಟು ನಿಮ್ಮ ಮಗನ ಕರ್ಕೊಂಬಂದಿದ್ದಾರೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊತಿದ್ರಾ? ಹೌದಾ, ನಿಮ್ಮ ಮಗನ್ನ ಇವ್ರ ಮಗ ಅಂತ ಕರ್ಕೊಂಡು ಹೋಗ್ಬಿಟ್ರಾ? ಏನೋ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಟ್ಟಿದೆ ಬಿಡಿ. ಇನ್ನು ಇವು ಕಿವಿ ಮುಟ್ತಲ್ವಾ, ಇನ್ನು ಊರು ತುಂಬ ಟಾಮ್ 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 ಅಂತ ಮಾಡ್ಕೊಂಡು ಹೊರಟು ಬಿಡ್ತಾಳೆ ನೋಡಿ. ಮತ್ತೆ ನಿಮ್ಮನ್ನೇ ಮರೆತುಬಿಟ್ಟು ಇನ್ನೊಬ್ಬನ ಹೆಂಡತಿನ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ರಾಜಿ ಅಂತಂದ್ಬಿಟ್ಟು. ಯಾಕ್ರಿ ಹಂಗೆ ನಗ್ತಾ ಇದ್ದೀರಾ? ಏನೋ ತಪ್ಪಾಗಿದೆಯಲ್ವಾ, ಬಿಡಿ. ಏನೂ ತಪ್ಪು ಮಾಡಿಲ್ಲ ಏನೋ ಅನ್ನರ್ಗತೆ ಆಡ್ತಾರೆ ನೋಡ್ರಿ. ನನ್ನ ಮಗನ್ನ ಕರ್ಕೊಂಡು ಹೋಗ್ಬಿಟ್ಟು ನಮಗೆ ರೇಗ್ಬಿಟ್ಟು ಹೆಂಗೆ ಹೋಗ್ತಾರೆ ಅಂತ. ಓಲ್ ಬಿಡಿ, ಅವ್ರ ಬುದ್ಧಿನೇ ಅಷ್ಟಿದೆ ನೋಡಿ. ನಾನು ಇಷ್ಟು ಕೇಳಿದ್ರೆ ಕೋಪ ಮಾಡ್ಕೊಂಡು ಹೆಂಗೆ ಹೋಗ್ಬಿಟ್ರು. ಓಲ್ ಬಿಡಿ ಶಾರದಮ್ಮ.